ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ಮೊದಲ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ನೋಟ್ಸ್ ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕೇವಲ SSLC ಅಷ್ಟೇ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮನ್ನು ಓದ್ತಕ್ಕಂಥ ಎಲ್ಲ ಅಸ್ಪಿರೆಂಟ್ಸ್ಗಳಿಗೂ ಕೂಡ ನಾವು ಏನು ಮಾಡಿದ್ದೀವಿ, ಯೂಸ್ಫುಲ್ ಆಗೋ ಸಲುವಾಗಿ ಪಾಠವನ್ನು ಪಿನ್ ಟು ಪಿನ್ನನ್ನು ಕೊಟ್ಟಿದ್ದೀನಿ. ಒಂದೆರಡು ಸರಿ ಕೇಳ್ಕೊಂಡ್ರೆ ಸಾಕು, ಪಾಠ ಓದೋ ಅವಶ್ಯಕತೆ, ಟೆಕ್ಸ್ಟ್ ಬುಕ್ ಓದೋ ಅವಶ್ಯಕತೆ ಇಲ್ಲ. ವಿಷಯ ನಿಮಗೆ ಮನಗಾನು ಆಗ್ತದೆ. ಇದೇ ಥರದ ಎಲ್ಲ ವಿಷಯಗಳ ವಿಡಿಯೋಗಳು ಬರ್ತಾ ಇದ್ದಾವೆ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪಾಠದ ಮೇನ್ ಪಾಯಿಂಟ್ಸನ್ನು ನೋಡ್ಕೊಂಡು ಬರೋಣ. ಫಸ್ಟಿಗೆ ಭಾರತ ಮತ್ತು ಯುರೋಪ್ ಈ ಎರಡೂ ದೇಶಗಳ ನಡುವೆ ಇರತಕ್ಕಂಥ ವ್ಯಾಪಾರ ಅದು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿತ್ತು. ಭಾರತದ ಸಾಂಬಾರು ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಶುಂಠಿ ಈ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರವಾಗಿರ್ತಕ್ಕಂಥ ಬೇಡಿಕೆ ಇತ್ತು. ಈ ಒಂದು ವ್ಯಾಪಾರ ಮಧ್ಯಕಾಲದಲ್ಲಿ ಸಹ ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಸಂಪರ್ಕ ಮುಂದುವರಿತಾ ಹೋಯಿತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಅದನ್ನು ಬೈಜಾಂಟಿಯನ್ ಅಂತ ಕರೀತಾರೆ, ಇದರ ರಾಜಧಾನಿಯಾಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಅರಬ್ನ ವರ್ತಕರು ಮಾಡ್ತಾ ಇದ್ರು. ಅಲ್ಲಿಂದ ಈ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಿಗೆ ಮಾರಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಅದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತಲೇ ಈ ಕಾನ್ಸ್ಟಾಂಟಿನೋಪಲನ್ನು ಕರೀತಾರೆ. ಈ ಏಷ್ಯಾದ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಸಾಧಿಸಿದರು. ಇದು ಇಂಪಾರ್ಟೆಂಟ್ ಇದೆ. ಹಾಗಾದರೆ ಯುರೋಪಿನ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯ ಸ್ಥಾಪಿಸಿದವರು ಇಟಲಿ. ನೆನಪಿರಲಿ, ಏಷ್ಯಾ ದೇಶ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಸ್ಥಾಪಿಸಿದರೆ, ಯುರೋಪಿಯನ್ ದೇಶಗಳ ಮೇಲೆ ಇಟಲಿ ವರ್ತಕರು ಏಕಸ್ವಾಮ್ಯವನ್ನು ಅಂದರೆ ಅದರ ಅಧಿಪತ್ಯವನ್ನು ಸ್ಥಾಪನೆಯನ್ನು ಮಾಡ್ತಾರೆ, ಸಾಧಿಸ್ತಾರೆ. ಈ ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದುಕೊಟ್ಟು ಅವರ ಒಂದು ಆರ್ಥಿಕ ಪ್ರಗತಿ ಸಹ ಆಯಿತು. ಸ್ವಲ್ಪ ಇಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರದ ವಶ ಅಂತ ಬರ್ತದೆ. ಈ ಏಷ್ಯಾ ಮತ್ತು ಯುರೋಪ್ನ ನಡುವೆ ವ್ಯಾಪಾರ ಮತ್ತು ವ್ಯವಹಾರ ಇದೇ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಾ ಇತ್ತು. 1453ರಲ್ಲಿ ಈ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಇದರಿಂದಾಗಿ ಈ ನಗರವನ್ನು ಸಂಧಿಸ್ತಕ್ಕಂಥ ಎಲ್ಲ ವ್ಯಾಪಾರ ಮಾರ್ಗಗಳು ಅವು ಟರ್ಕರ ನಿಯಂತ್ರಣಕ್ಕೆ ಹೋಗ್ತವೆ. ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ಅಧಿಕವಾಗಿರ್ತಕ್ಕಂಥ ತೆರಿಗೆಗಳನ್ನು ವಿಧಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಪರಿಣಾಮವಾಗಿ ವರ್ತಕರಿಗೆ, ವ್ಯಾಪಾರಸ್ಥರಿಗೆ ಈ ಮಾರ್ಗದ ಮೂಲಕ ನಡೀತಕ್ಕಂಥ ವ್ಯಾಪಾರ ಅಷ್ಟು ಲಾಭದಾಯಕವಾಗಿ ಪರಿಗಣಿಸಲಿಲ್ಲ. ಹಾಗಾದ್ರೆ ಈ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯುವ ಸಲುವಾಗಿ ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ತಮ್ಮ ದೇಶದ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇದರ ಪರಿಣಾಮವಾಗಿ ಅವರು ಹೊಸ ವಸ್ತುಗಳಾದ ದಿಕ್ಸೂಚಿ, ಆಸ್ಟ್ರೋಲೋಪ್ ಮತ್ತು ಸಿಡಿಮದ್ದುಗಳನ್ನು ಆವಿಷ್ಕಾರವನ್ನು ಸಹಿತ ಮಾಡ್ತಾರೆ. ಹಾಗಾದ್ರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಅದರ ಹಿಂದಿನ ಹಿನ್ನೆಲೆ ಏನು? ನೆನಪಿರಲಿ, ಈ ಲಿಸ್ಟನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಡ್ ಅಂತಕ್ಕಂಥಲ್ಲಿ ಬಂದು ಏನು ಮಾಡ್ತಾನಪ್ಪ ಅಂದರೆ ತಲುಪ್ತಾನೆ. ಇದು ಲಿಸ್ಬನ್ ಅಂತ ಇದೆ. ಮುಂದೆ ಈ ಮೂಲಕ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಈ ವಾಸ್ಕೋ ಡ ಗಾಮ ಯಶಸ್ವಿಯಾಗಿ ಹೋದ. ವಾಸ್ಕೋ ಡ ಗಾಮ ಕಂಡುಹಿಡಿದ ಈ ಜಲಮಾರ್ಗ ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಮಾರ್ಗವಾಗಿ ಕೆಲಸ ಮಾಡಿತು. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ ದೇಶ ಯಾರಪ್ಪ ಅಂದರೆ ಅದು ಪೋರ್ಚುಗೀಸರು ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಒಂದೆರಡು ಪಾಯಿಂಟ್ ನೆನಪಿರಲಿ. 1869ರಲ್ಲಿ ಇಲ್ಲಿ ಸೂಯೆಜ್ ಕಾಲುವೆ ಇತ್ತು. ಈ ಸೂಯೆಜ್ ಕಾಲುವೆ ಮೂಲಕ ಏನು ಮಾಡಿದ್ರಪ್ಪ ಅಂತಂದರೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕಿಸುವಂತೆ ಭೂಮಿಯನ್ನು ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಒಂದು ಕಾಲುವೆಯನ್ನು ಕಟ್ಟಿದ್ರು. ಅದನ್ನೇ ಸೂಯೆಜ್ ಕಾಲುವೆ ಅಂತ ಕರೀತಾರೆ. ಯಾವಾಗ ವಾಸ್ಕೋ ಡ ಗಾಮ ಈ ಸಮುದ್ರಯಾನ ಜಲಮಾರ್ಗವನ್ನು ಕಂಡುಹಿಡಿಯೋಕ್ಕಿಂತ ಮೊದಲು ಈ ಎಲ್ಲ ವ್ಯಾಪಾರ ಸೂಯೆಜ್ ಕಾಲುವೆ ಮೂಲಕನೇ ನಡೀತಾ ಇತ್ತು ಅಂತ ಹೇಳಿದ್ದಾರೆ. ಯಾವಾಗ ಈ ಒಂದು ವಾಸ್ಕೋ ಡ ಗಾಮ
ಈ ಲಿಸ್ಬನ್ನಿಂದ ಹೊರಟು ಕಾಪಾಡ್ಗೆ ಬರ್ತಾನಲ್ಲ, ಅದೇ ಮಾರ್ಗದ ಮೂಲಕ ಏನಾಗ್ತದಪ್ಪ ಅಂದ್ರೆ ಭಾರತ ಮತ್ತು ಯುರೋಪ್ನ ನಡುವೆ ವ್ಯಾಪಾರ ಪ್ರಾರಂಭವಾಗ್ತದೆ ಅಂತಕ್ಕದ್ದನ್ನು ಸ್ವಲ್ಪ ನಿಮ್ಗೆ ಏನು ಮಾಡಿದ್ದಾರೆ ಪಾಯಿಂಟ್ಸನ್ನು ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಯುರೋಪಿನ ವ್ಯಾಪಾರದ ಕಂಪನಿಗಳು ಅಂತ ಇದೆ. ಈ ಪೋರ್ಚುಗೀಸರು ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡು ಯುರೋಪಿನ ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಇವರು ಭಾರತಕ್ಕೆ ಬಂದು ವ್ಯಾಪಾರ ಕಂಪನಿಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ, ವ್ಯಾಪಾರವನ್ನು ನಡೆಸ್ತಾರೆ. ಮೊದಲಿಗೆ ನೋಡೋಣ ಪೋರ್ಚುಗೀಸರು. ಈ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಹಾಗಾದರೆ ಭಾರತವನ್ನು ತೊರೆದಿರ್ತಕ್ಕಂಥ ಕೊನೆಯ ಯುರೋಪಿಯನ್ನರು ಸಹ ಪೋರ್ಚುಗೀಸರೇ ಆಗಿದ್ದಾರೆ. ವಾಸ್ಕೋಡ ಗಾಮ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದವನೇ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈತ ಈ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯವನ್ನು, ನೌಕಾಶಕ್ತಿಯನ್ನು ಬಲಪಡಿಸಲಿಕ್ಕೆ ಒಂದು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ಅದನ್ನು ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಈ ಅಲ್ಮೇಡಾ ನಂತರ ಭಾರತಕ್ಕೆ ಬಂದಿರತಕ್ಕಂಥ ಅಲ್ಫಾನ್ಸೋ ಡಿ ಅಲ್ಬುಕರ್ಕ, ಈತನೇ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಹೇಳ್ತಾರೆ. ಈತ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಇದೇ ಗೋವಾವನ್ನು ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಕೆಲಸವನ್ನು ಮಾಡ್ತಾನೆ. ಓಕೆ, ಎಸ್. ಮುಂದೆ ಇದು ಒಂದು ಶತಮಾನದ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ ಪೋರ್ಚುಗೀಸರು, ಡಚ್ಚರು ಮತ್ತು ಇಂಗ್ಲಿಷರ ಆಗಮನದ ನಂತರ ರಾಜಕೀಯವಾಗಿ ಕಳೆಗುಂದುತ್ತಾರೆ ಅಂತಕ್ಕಂಥದ್ದು ಇದೆ. ಹಾಗಾದರೆ ನೋಡೋಣ ಡಚ್ಚರು. ಡಚ್ಚರ ಮೂಲ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು ಅಂತ ಹೇಳ್ತಾರೆ. ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರವನ್ನು ನಡೆಸುವ ಉದ್ದೇಶದಿಂದ 1602ರಲ್ಲಿ ಒಂದು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸ್ತಾರೆ. ಇದು ಭಾರತ, ಜಾವಾ, ಸುಮಾತ್ರಾ, ಇಂಡೋನೇಷಿಯಾ ಮೊದಲಾದ ಪ್ರಸಿದ್ಧ ದ್ವೀಪಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಡಚ್ಚರು ಪ್ರವೇಶವನ್ನು ಮಾಡ್ತಾರೆ. ಭಾರತದಲ್ಲಿ ಸಹ ಅವರು ಸೂರತ್, ಬ್ರೋಚ, ಕ್ಯಾಂಬೆ, ನಾಗಪಟ್ಟಣ, ಕೊಚ್ಚಿನ್, ಮಚ್ಲಿಪಟ್ಟಣ, ಚಿನ್ಸೂರು ಮೊದಲಾದ ಕಡೆ ತಾವು ಕೋಟೆಗಳನ್ನು ಕಟ್ತಾರೆ. ಇದು ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮುರಿಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಕೋಟಿ ಅಂದರೆ ವ್ಯಾಪಾರ ಕೇಂದ್ರಗಳು, ವ್ಯಾಪಾರ ನಡೆಸ್ತಕ್ಕಂಥ ಮಳಿಗೆಗಳು. ಮಾರ್ತಾಂಡ ವರ್ಮ ಬರ್ತದೆ, ಮೋಸ್ಟ್ ಇಂಪಾರ್ಟೆಂಟ್. ಈತ 1729ರಿಂದ 1758ರವರೆಗೆ ವೈನಾಡ ಸಂಸ್ಥಾನವನ್ನು ಆಳಿದ ರಾಜ. ಈ ಮಾರ್ತಾಂಡ ವರ್ಮ ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳು ಮತ್ತು ಪರಕೀಯ ಡಚ್ಚರಿಂದ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ವೈನಾಡ ಸಂಸ್ಥಾನವನ್ನು ರಕ್ಷಣೆ ಮಾಡಲಿಕ್ಕೆ ಕೆಲಸವನ್ನು ಮಾಡ್ತಾನೆ. ಈತ ತನ್ನ ರಾಜಧಾನಿಯನ್ನು ಪದ್ಮನಾಭುರದಿಂದ ತಿರುವಂತನಪುರಕ್ಕೆ ಸ್ಥಳಾಂತರ ಮಾಡ್ಕೋತಾನೆ. ಈತ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸ್ತಕ್ಕಂಥ ಡಚ್ಚರನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಾನೆ. ಕಾಯಂ ಕುಳಂ ಕೊಚ್ಚಿ, ಪುರಕ್ಕಾಡು, ಒಡಂಕುಕ್ಕೂರು ಈ ಸಂಸ್ಥಾನಗಳ ಜೊತೆಗೂಡಿ ಡಚ್ ಸೇನೆ ತಿರುವಾಂಕೂರಿನ ಮೇಲೆ ಆಕ್ರಮಣವನ್ನು ಮಾಡಿದಾಗ ಈ ಮಾರ್ತಾಂಡವರ್ಮನ ಪಡೆ ಡಚ್ಚರ ಕೂಟವನ್ನು ಸೋಲಿಸ್ತಾನೆ. ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ ಅಂತಕ್ಕಂಥ ವ್ಯಾಪಾರ ಕೇಂದ್ರಗಳನ್ನು ಸಹಿತ ವಶಪಡಿಸಿಕೊಳ್ತಾನೆ. 1741ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಈ ಕೊಟ್ಟಾರ್ಕರ್ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ಮತ್ತೆ ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತದ. ಆವಾಗ ಈ ಯುದ್ಧದಲ್ಲಿ ಸಹ ತಿರುವಾಂಕೂರು ಸೈನ್ಯ ಗೆಲ್ತದ. ಡಚ್ಚರು ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಈ ಯುದ್ಧದಲ್ಲಿ ಅನುಭವಿಸ್ತಾರೆ. ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿ ಪ್ರಸಿದ್ಧವಾಗ್ತದೆ. ಈ ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತ ಸಂಸ್ಥಾನವಾಗಿ ಏನಾಗ್ತದಪ್ಪ ಅಂತಂದರೆ ಬೆಳೀತದ. ಅಂತಿಮವಾಗಿ 1753 ಆಗಸ್ಟ್ 15ರಂದು ಈ ಡಚ್ಚರು ಮತ್ತು ಮಾರ್ತಾಂಡವರ್ಮನ ನಡುವೆ ಏನಾಗ್ತದಪ್ಪ ಅಂದ್ರೆ ಒಪ್ಪಂದವಾಗ್ತದೆ. ಆವಾಗ ಈ ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಡಚ್ ಪಡೆ ಏನಾಗ್ತದಪ್ಪ ಅಂದ್ರೆ ಶರಣಾಗತಿಯನ್ನು ಹೊಂದುತ್ತದೆ. ಹೀಗೆ ಮಾರ್ತಾಂಡವರ್ಮನ ಆಡಳಿತ ಭಾರತದ ಇತಿಹಾಸದಲ್ಲಿ ಪ್ರಮುಖ ಕಾಲಘಟ್ಟವಾಗಿ ಗುರುತಿಸಿದೆ. ಭಾರತದಲ್ಲಿ ಒಂದು ಇಂಗ್ಲಿಷರ ಏಳಿಗೆ, ಎರಡನೇದು ಈ ಡಚ್ಚರು ಆಗ್ನೇಯ ಏಷ್ಯಾದಲ್ಲಿ ವಶಪಡಿಸಿಕೊಂಡ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತಿಯಾಗಿದ್ದೇ ಈ ಭಾರತದಲ್ಲಿ ಡಚ್ಚರ ಅವನತಿಗೆ ಮುಖ್ಯವಾಗಿರ್ತಕ್ಕಂಥ ಇವು ಎರಡು ಕಾರಣವಾಗಿರ್ತಕ್ಕಂಥ ಅಂಶಗಳು. ಥರ್ಡ್ ನೋಡೋಣ ಇಂಗ್ಲಿಷರು. ಇಂಗ್ಲೆಂಡಿನ ರಾಣಿ ಎಲಿಜಬೆತ್ 1600 ಡಿಸೆಂಬರ್ 31ರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಈ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡಲಿಕ್ಕೆ 15 ವರ್ಷಗಳ ಕಾಲ ಪರವಾನಗಿಯನ್ನು ಕೊಡ್ತಾಳೆ. ಈ ಕಂಪನಿ 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರ ಆರಂಭಿಸ್ತದೆ. ಈ ಕಂಪನಿಗೆ ಮೊಘಲ್ ರಾಜನಾದ ಜಹಾಂಗೀರ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆಯನ್ನು ತೆರೀಲಿಕ್ಕೆ ಫರ್ಮಾನನ್ನು ಅನುಮತಿಯನ್ನು ಮಾಡ್ತಾನೆ. 1617ರಲ್ಲಿ
ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವನೇ ಸರ್ ಥಾಮಸ್ ರೋ. ಈತ ಜಹಾಂಗೀರನಿಂದ ಮೊಘಲ್ ಸಾಮ್ರಾಜ್ಯದ ಕೆಲವೆಡೆಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲಿಕ್ಕೆ ಅನುಮತಿಯನ್ನು ಪಡಿತಾನೆ. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚಗಳಲ್ಲಿ ಫ್ಯಾಕ್ಟರಿಗಳನ್ನು ಕಟ್ತಾರೆ. ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೆಂಟ್ ಜಾರ್ಜ್ ಫೋರ್ಟ್ ಅಂತಕ್ಕಂಥ ಬಲಿಷ್ಠ ಕೋಟೆಯನ್ನು ಕಟ್ತಾನೆ. ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಈ ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡುಗಳ ಬಾಡಿಗೆಗೆ ವಹಿಸಿಕೊಡ್ತಾನೆ. ಗೊತ್ತಿರಲಿ, ಕೋಟಿ ಅಂದರೆ ವ್ಯಾಪಾರ ವಸ್ತುಗಳ ದಾಸ್ತಾನುಗಳು ಅಥವಾ ಮಳಿಗೆಗಳು. ಈ ಕೋಟಿಗಳ ಸುತ್ತಲೂ ಎತ್ತರದ ರಕ್ಷಣಾ ಗೋಡೆಗಳನ್ನು ಕಟ್ತಾ ಇದ್ರು. ಇದೇ ಕೋಟಿಗಳನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರು ಫ್ಯಾಕ್ಟರಿ ಅಂತ ಕರಿತಿದ್ರು. ಈ ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹುಗ್ಲಿ ನದಿ ದಂಡೆಯ ಮೇಲೆ ಸುತನುತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಅಂತಕ್ಕಂಥ 3 ಹಳ್ಳಿಗಳನ್ನು ಖರೀದಿಸಿ ಅಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಏನು ಮಾಡ್ತಾರಪ್ಪ ಅಂದರೆ ಕಟ್ತಾರೆ. ಇದರ ಸುತ್ತ ಕಲ್ಕತ್ತಾ ನಗರ ಬೆಳೀತದ. 17ನೇ ಶತಮಾನದ ಅಂತ್ಯದ ವೇಳೆಗೆ ಈ ಇಂಗ್ಲಿಷರು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡಿಕೊಳ್ತಾರೆ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ತಮ್ಮ ಅಧೀನದ ಪ್ರದೇಶಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಈ ನಾಗರಿಕ ಮತ್ತು ಅಪರಾಧ ಸಂಹಿತೆಗಳನ್ನು ಇವರು ಏನು ಮಾಡ್ತಾರಪ್ಪ ಅಂದರೆ ಜಾರಿಗೆಯನ್ನು ತರ್ತಾರೆ. ಇಷ್ಟು ಈ ಭಾಗದಲ್ಲಿತ್ತು.